ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಪ್ರಿಪರೇಟರಿ ಪೇಪರ್ 1 ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಇನ್ನೇನು ಆ್ಯನ್ಯುವಲ್ ಎಕ್ಸಾಮ್ ಹತ್ರ ಬರ್ತಾ ಇದೆ, ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಾ ಇರ್ತೀರಿ. ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಗುಡ್ ಸ್ಕೋರ್ನ ಮಾಡಬೇಕು ಅಂತ ಹೇಳಿದ್ರೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ನ ಏನು ರಿಲೀಸ್ ಮಾಡಿದಾರಲ್ಲ ಮಕ್ಕಳೇ ಬೋರ್ಡಿಂದ, ಆ 3 ಮಾಡೆಲ್ ಕ್ವಶನ್ ಪೇಪರ್ಸ್ನ ತರೋಲಿ ಸ್ಟಡಿ ಮಾಡಿ, ನೀವು ಒಳ್ಳೆ ರೀತಿ ಸ್ಟಡಿ ಮಾಡಿ. ಅದ್ರ ಜೊತೆಗೆ ಪ್ರಿಪರೇಟರಿ 1 ಮತ್ತು ಎಕ್ಸಾಮ್ 1, ಎಕ್ಸಾಮ್ 2 ಏನಿದೆ, ಪ್ರಿಪರೇಟರಿ ಎಕ್ಸಾಮ್ 1, ಎಕ್ಸಾಮ್ 2 ಅದರ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು ಅದು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು. ದೆನ್ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಆಲ್ರೆಡಿ ಲಿಸ್ಟನ್ನು ಕೊಟ್ಟಿದ್ದೀನಿ ನಾನು. ಅದೇ ಲಿಸ್ಟನ್ನು ಫಾಲೋ ಮಾಡಿದ್ರೆ ಆಯಿತು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಎಕ್ಸಾಮ್. ಓಕೆನಾ? ಇಲ್ಲಿ ಫಸ್ಟ್ ನಿಮಗೆ ಪಾರ್ಟ್ ಎಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 5 ಕ್ವಶನ್ಸ್ ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ದ ಇನ್ಸ್ಕ್ರಿಪ್ಷನ್ ವಿಚ್ ಟೆಲ್ಸ್ ಅಬೌಟ್ ದ ಚೋಳ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಈಸ್. ಚೋಳ ವಿಲೇಜ್ ಬಗ್ಗೆ ಹೇಳುವಂಥ ಇನ್ಸ್ಕ್ರಿಪ್ಷನ್ ಯಾವುದು ಅಂತ ಹೇಳಿದ್ರೆ ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್. ಆಪ್ಷನ್ ಡಿ ರೈಟ್ ಆನ್ಸರ್, ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್. ಮೊಹಮ್ಮದ್ ಬಿನ್ ತುಘಲಕ್ ವಾಸ್ ಕಾಲ್ಡ್ ಎ ಕಾಂಪೌಂಡ್ ಆಫ್ ಕಾಂಟ್ರಾಡಿಕ್ಷನ್ಸ್ ಬೈ ಅಂತ ಕೊಟ್ಟಿದ್ದಾರೆ. V.S. ಸ್ಮಿತ್. ಮೊಹಮ್ಮದ್ ಬಿನ್ ತುಘಲಕ್ನ ಈ ಕಾಂಪೌಂಡ್ ಆಫ್ ಕಾಂಟ್ರಾಡಿಕ್ಷನ್ಸ್ ಅಂತ ಕರೀತಾರಲ್ಲ, ಯಾಕೆ ಅಂತ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಟ್ಟವರು V.S. ಸ್ಮಿತ್. ದ ಫಸ್ಟ್ ಕ್ಯಾಪಿಟಲ್ ಆಫ್ ಬಹಮನಿ ಸುಲ್ತಾನ್ ಯಾವುದು ಅಂತ ಹೇಳಿದ್ರೆ ಗುಲ್ಬರ್ಗ. 4th ಒನ್ನು ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ವಾರ್ ಕೇಮ್ ಟು ಆ್ಯನ್ ಎಂಡ್ ವಿತ್ ಟ್ರೀಟಿ ಆಫ್ ಮ್ಯಾಂಗ್ಳೂರ್ ಏನಿದೆ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ 5th ಒನ್ ದ ಇನ್ಸಿಡೆಂಟ್ ಲೀಡಿಂಗ್ ಟು ವಿತ್ಡ್ರಾವಲ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಕೇಳಿದ್ದಾರೆ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಚೌರಿ ಚೌರ ಇನ್ಸಿಡೆಂಟು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು, ಬ್ರಾಕೆಟಲ್ಲಿ ಆನ್ಸರ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು ಮಕ್ಕಳೇ. ಡ್ಯಾಶ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಡೈಟಿ ಆಫ್ ದ ಹಿಂದೂಸ್ ಪೀಪಲ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಮೋಸ್ಟ್ ರಿಪೀಟೆಡ್ ಇದು. ಮದರ್ ಗಾಡೆಸ್. ಸೆಕೆಂಡ್ ಒನ್ ದ ಫಸ್ಟ್ ಕ್ಯಾಪಿಟಲ್ ಆಫ್ ಲೇಟರ್ ಚಾಲುಕ್ಯಾಸ್ ಕೇಳಿದ್ದಾರೆ, ಮಾನ್ಯಕೇಠ. ದ ಗುರು ಗ್ರಂಥ ಸಾಹಿಬ್ ಈಸ್ ಆ್ಯಂಡ್ ಡ್ಯಾಶ್ ಸ್ಕ್ರಿಪ್ಟ್ ಅಂತ ಹೇಳಿದ್ದಾರೆ, ಗುರುಮುಖಿ ಸ್ಕ್ರಿಪ್ಟ್. ದ ಫಸ್ಟ್ ಪೋರ್ಚುಗೀಸ್ ಗವರ್ನರ್ ಇನ್ ಇಂಡಿಯಾ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ನೆಕ್ಸ್ಟು ಗಂಗಾಧರ್ ರಾವ್ ದೇಶಪಾಂಡೆ ವಾಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಕರ್ನಾಟಕ ಗಾಂಧಿ. ಓಕೆನಾ? ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು, ಇಂಪಾರ್ಟೆಂಟ್ ಟಾಪಿಕ್ಸ್ ಇದು ನೋಡ್ಕೊಳ್ಳಿ. ಕಾಕುತ್ಸವರ್ಮ ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಕೃಷ್ಣ ಫಸ್ಟ್ ಕೃಷ್ಣ ಕೈಲಾಸನಾಥ ಟೆಂಪಲ್. ಶಹಜಹಾನ್ ತಾಜ್ ಮಹಲ್. ಮಧ್ವಾಚಾರ್ಯ ರೈಟ್ ಆನ್ಸರ್ ಅಷ್ಟಮಠಾಸ್. ಸರ್ ಎಂ ವಿಶ್ವೇಶ್ವರಯ್ಯ ರೈಟ್ ಆನ್ಸರ್ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. ಸೊ ಡೈರೆಕ್ಟಾಗಿ ಎಕ್ಸಾಮ್ನ ಕಟ್ಟಿರುವಂತಹ ಮಕ್ಕಳು ಇಲ್ಲಿ ಪಾಸ್ ಮಾಡಿ ಕ್ವಶನ್ಸ್ ಏನು ಕೇಳಿದರೆ ಅದನ್ನು ಬರ್ಕೊಳ್ಬೋದು ಮಕ್ಕಳೇ. ಫಸ್ಟ್ ಒನ್ನು, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಮೊಹೆಂಜೊದಾರೋ ಅಂತ ಕೇಳಿದರೆ. ಮೊಹೆಂಜೊದಾರೋ ವರ್ಡ್ ಮೀನಿಂಗ್ ಮೌಂಡ್ ಆಫ್ ಡೆಟ್. ಹೂ ಇನ್ಫ್ಲೂಯೆನ್ಸ್ಡ್ ಕಾನಿಷ್ಕಾ ಟು ಎಂಬ್ರೇಸ್ ಬುದ್ಧಿಸಮ್ ಅಂತ ಇದೆ, ಅಶ್ವಘೋಷ. ನೆಕ್ಸ್ಟ್ ಒನ್, ವಿಚ್ ಈಸ್ ದ ಫೇಮಸ್ ಬುಕ್ ಆಫ್ ಅಲ್ ಬೆರುನಿ ಕೇಳಿದ್ದಾರೆ, ಕಿತಾಬ್ ಉಲ್ ಹಿಂದ್. ನೆಕ್ಸ್ಟ್, ನೇಮ್ ದ ಫಿಲಾಸಫಿ ಆಫ್ ರಾಮಾನುಜಾಚಾರ್ಯ ಕೇಳಿದ್ದಾರೆ. ರಾಮಾನುಜಾಚಾರ್ಯ ಫಿಲಾಸಫಿ ವಿಶಿಷ್ಟಾದ್ವೈತ. ಲಾಸ್ಟ್ ಒನ್, ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ಸ್ ಎಲ್ಲ ರಿಪೀಟ್. ವೈ ಡಿಡ್ ದ ಬ್ರಿಟಿಷ್ ಪಾರ್ಟಿಷನ್ ಬೆಂಗಾಲ್ ಅಂತ ಕೇಳಿದರೆ, ಟು ಕ್ರಿಯೇಟ್ ಎ ರಿಫ್ಟ್ ಬಿಟ್ವೀನ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಓಕೆನಾ? ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್ಸು. 8 ಕ್ವಶನ್ಸಿಗೆ ಆನ್ಸರ್ನ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಿರುವ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟೇ, ಅದರಲ್ಲೂ ಕೂಡ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಏನಿತ್ತು ಅದರಲ್ಲಿರುವ ಕ್ವಶನ್ಸೇ ಕೇಳಿದ್ದಾರೆ. ಪಾಸ್ ಮಾಡಿ ಕ್ವಶನ್ಸನ್ನ ಬರ್ಕೊಳ್ಳಿ. ಯಾರ ಹತ್ರ ಪೇಪರ್ ಇಲ್ಲ ಪ್ರಿಪ್ರೇಟರಿ ಪೇಪರು, ಪಾಸ್ ಮಾಡಿ ಬರ್ಕೊಳ್ಳಿ ಮಕ್ಕಳೇ. ನೇಮ್ ಎನಿ 2 passes ದಟ್ ಕನೆಕ್ಟ್ ಇಂಡಿಯಾ ವಿತ್ ದ ವೆಸ್ಟ್. 2 passes ಕನೆಕ್ಟ್ ಇಂಡಿಯಾ ವಿತ್ ದ ವೆಸ್ಟ್ ಅಂತ ಹೇಳಿದ್ರೆ ಕೈಬಾರ್, ಬೋಲಾನ್. ಇಲ್ಲಿ ನೀವು ಕೈಬಾರ್ ಪಾಸ್, ಬೋಲಾನ್ ಪಾಸ್ ಅಂತ ಕೂಡ ಬರಿಬಹುದು. ನೆಕ್ಸ್ಟು, what are archaeological sources? Archaeological sources are the remains of the past human life and activities ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್ನು ಮೆಸೋಲಿಥಿಕ್ ಮೇಲೆ ಕೇಳಿದರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ಮೆಸೋಲಿಥಿಕ್ ಕೇಳಿದ್ದಾರೆ. ಮೆಸೋಲಿಥಿಕ್, ನಿಯೋಲಿಥಿಕ್, ಪ್ಯಾಲಿಯೋಲಿಥಿಕ್ ಮೂರರಲ್ಲೊಂದು ಗ್ಯಾರಂಟಿ. ಮೆಸೋಲಿಥಿಕ್ ಮೀನ್ಸ್, ಮೆಸೋ ಮೀನ್ಸ್ ಮಿಡಲ್, ಲಿಥಿಕ್ ಮೀನ್ಸ್ ಸ್ಟೋನ್, ಮೆಸೋಲಿಥಿಕ್ ಮೀನ್ಸ್ ಮಿಡಲ್ ಸ್ಟೋನ್ ಏಜ್ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್ ಕೂಡ ರಿಪೀಟೆಡ್ ಕ್ವಶನ್ನೇ. ಮೆನ್ಷನ್ 2 ಕಾಸಸ್ ಫಾರ್ ದ ಡಿಕ್ಲೈನ್ ಆಫ್ ದ ಹಿಂದೂ ಸಿವಿಲೈಸೇಷನ್ ಡಿಕ್ಲೈನ್ ಆಗೋದಕ್ಕೆ ರೀಸನ್ ಕೊಡಿ ಕೇಳಿದರೆ. ಆರ್ಯನ್ ಇನ್ವೇಷನ್ಸ್, ಡಿಫಾರೆಸ್ಟೇಷನ್ನ ಬರಿಬಹುದು. ನೆಕ್ಸ್ಟ್ ಕ್ವಶನ್,
ನೇಮ್ ಎನಿ ಟು ಇಂಪಾರ್ಟೆಂಟ್ ಸೋರ್ಸಸ್ ವಿಚ್ ಹೆಲ್ಪ್ ಟು ನೋ ಅಬೌಟ್ ಮೌರ್ಯನ್ ಡೈನಸ್ಟಿ. ಮೌರ್ಯನ್ ಡೈನಸ್ಟಿ ಹೇಳುವಂಥದ್ದು ಅರ್ಥಶಾಸ್ತ್ರ ಆಫ್ ಕೌಟಿಲ್ಯ, ಇಂಡಿಕಾ ಆಫ್ ಮೆಗಾಸ್ಥಾನಿಸ್. ಓಕೆನಾ. ನೆಕ್ಸ್ಟು ಕ್ವಶನ್ ನಂಬರ್ 22. ನೇಮ್ ಟು ಇಂಪಾರ್ಟೆಂಟ್ ಆರ್ಕ್ ಆ್ಯಂಡ್ ಆರ್ಕಿಟೆಕ್ಚರಲ್ ಸೆಂಟರ್ಸ್ ಆಫ್ ದ ಚಾಲುಕ್ಯಾಸ್ ಕೇಳಿದ್ದಾರೆ. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಯಾವುದಾದ್ರೂ ಬರಿಬಹುದು. ನೆಕ್ಸ್ಟು ಶಿವಾಜಿಗೆ ಸಂಬಂಧಪಟ್ಟಿದ್ದು 23. ವಿಚ್ ವರ್ ದ 2 ಇಂಪಾರ್ಟೆಂಟ್ ಟ್ಯಾಕ್ಸಸ್ ಕಲೆಕ್ಟೆಡ್ ಬೈ ಶಿವಾಜಿ ಕೇಳಿದರೆ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಶಿವಾಜಿ ಕಲೆಕ್ಟ್ ಮಾಡ್ತಾ ಇರುವಂತಹ ಟ್ಯಾಕ್ಸಸ್ ಚೌತ್ ಸರ್ದೇಶ್ಮುಖಿ. ಓಕೆನಾ. ನೆಕ್ಸ್ಟು ಕ್ವಶನ್ ನಂಬರ್ 24. ಮೆನ್ಷನ್ ಎನಿ 2 ಟೈಟಲ್ಸ್ ಆಫ್ ಚಿಕ್ಕದೇವರಾಜ ಒಡೆಯರ್ ಅಂತ ಕೇಳಿದರೆ. 2 ಟೈಟಲ್ಸ್ ಬರಿಬೇಕು. ನವಕೋಟಿ ನಾರಾಯಣ, ಕರ್ನಾಟಕ ಚಕ್ರವರ್ತಿ. ನೆಕ್ಸ್ಟು 25th ಕ್ವಶನ್. ಇದು ಕೂಡ ಮಾಡೆಲ್ ಪೇಪರಲ್ಲಿ ಏನಿತ್ತು ಅದೇ ಕ್ವಶನ್ನು. ಶಂಕರಾಚಾರ್ಯರು ಷಣ್ಮತ ಸ್ಥಾಪನಾಚಾರ್ಯ ಅಂತ ನಾವು ಯಾಕೆ ಕರಿತೀವಿ ಅವ್ರನ್ನ ಅನ್ನೋದು. ವೈ ಶಂಕರಾಚಾರ್ಯ ಕಾಲ್ಡ್ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರಿತೀವಿ. ಇಲ್ಲಿ ಹಿ ಅಟೆಂಪ್ಟೆಡ್ ಟು ಯೂನಿಫೈ ಡಿಫ್ರೆಂಟ್ ಕಲ್ಟ್ಸ್ ಬೈ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ವರ್ಷಿಪ್ ಆಫ್ ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಆ್ಯಂಡ್ ಶಕ್ತಿ. ಹೆನ್ಸ್ ಹಿ ಈಸ್ ಕಾಲ್ಡ್ ಷಣ್ಮತ ಸ್ಥಾಪನಾಚಾರ್ಯ ಅಂತ ಬರೀರಿ. ನೆಕ್ಸ್ಟು 26th. ಹೂ ಎಸ್ಟಾಬ್ಲಿಷ್ಡ್ ಅನುಭವ ಮಂಟಪ ಆ್ಯಂಡ್ ವೇರ್. ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಅನುಭವ ಮಂಟಪನ ಎಸ್ಟಾಬ್ಲಿಷ್ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಬಸವೇಶ್ವರ. ವೇರ್ ಅಂತ ಹೇಳಿದ್ರೆ ಎಟ್ ಕಲ್ಯಾಣ. ನೆಕ್ಸ್ಟು 27th ಕ್ವಶನ್ ಏನು ಕೇಳಿದ್ದಾರೆ ನೋಡಿ. ಸ್ಟೇಟ್ ಎನಿ 2 ಪ್ರಾವಿಷನ್ಸ್ ಆಫ್ ದ ಸಬ್ಸಿಡಿಯರಿ ಅಲಿಯನ್ಸ್ ಅಂತ ಕೇಳಿದ್ದಾರೆ. ಮೇಂಟೆನೆನ್ಸ್ ಆಫ್ ಬ್ರಿಟಿಷ್ ಟ್ರೂಪ್ಸ್ ಒಂದು, ಫಾರಿನ್ ಪಾಲಿಸಿ ಕಂಟ್ರೋಲ್ ಇನ್ನೊಂದು ಬರಿಬಹುದು. ನೆಕ್ಸ್ಟು 28 ಕ್ವಶನ್ ನಂಬರ್ 28. ನೇಮ್ ದ ನ್ಯೂಸ್ ಪೇಪರ್ಸ್ ಪಬ್ಲಿಷ್ಡ್ ಬೈ ಸ್ವಾಮಿ ವಿವೇಕಾನಂದ ಕೇಳಿದರೆ. ಪೇಪರ್ ಸ್ವಾಮಿ ವಿವೇಕಾನಂದ ಪಬ್ಲಿಷ್ ಮಾಡಿರುವಂತಹ 2 ಪೇಪರು ಪ್ರಬುದ್ಧ ಭಾರತ, ಉದ್ಬೋಧನ. ನೆಕ್ಸ್ಟು ಲಾಸ್ಟ್ ಒನ್. ವೆನ್ ಡಿಡ್ ದ ಬೆಳಗಾವಿ ಕಾಂಗ್ರೆಸ್ ಸೆಷನ್ ಟೇಕ್ ಪ್ಲೇಸ್ ಆ್ಯಂಡ್ ಹೂ ಪ್ರಿಸೈಡೆಡ್ ಓವರ್ ಇಟ್ ಅಂತ ಕೇಳಿದರೆ. ವೆನ್ ಅಂತ ಕೇಳಿದರೆ 1924. ಹೂ ಪ್ರಿಸೈಡೆಡ್ ಓವರ್ ಇಟ್ ಕೇಳಿದರೆ ಗಾಂಧೀಜಿ. ರೈಟ್ ಆನ್ಸರು. ನೆಕ್ಸ್ಟು ಯಾರ ಹತ್ರ ಕ್ವಶನ್ ಪೇಪರ್ ಇಲ್ಲ ಆಲ್ರೆಡಿ ಹೇಳಿರೋ ಹಾಗೆ ಪಾರ್ಟ್ ಸಿನ ನೀವಿಲ್ಲಿ ಪಾಸ್ ಮಾಡಿ ಬರ್ಕೊಳ್ಳಿ. ಟೀಚಿಂಗ್ಸ್ ಆಫ್ ಮಹಾವೀರ ಕೇಳಿದರೆ. ಅಲ್ಲಾವುದ್ದೀನ್ ಖಿಲ್ಜಿ ಕೇಳಿದರೆ. ಬ್ರಿಟಿಷ್ ರೂಲ್ ಆನ್ ಇಂಡಿಯನ್ ಎಜುಕೇಷನ್ ಕೇಳಿದರೆ. ಯೂನಿಫಿಕೇಷನ್ ಮೂಮೆಂಟ್ ಆಫ್ ಕರ್ನಾಟಕ ಕೇಳಿದರೆ. ನೆಕ್ಸ್ಟ್ ಇಲ್ಲಿ ನಿಮಗೆ 10 ಮಾರ್ಕ್ಸಿಗೆ ಪೊಲಿಟಿಕಲ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ರಿಲಿಜಿಯಸ್ ಕಂಡೀಷನ್ಸ್ ಆಫ್ ಆರ್ಯನ್ಸ್ ಕೇಳಿದರೆ. ಗುಪ್ತಾ ಏಜ್ ಕೇಳಿದರೆ. ನೆಕ್ಸ್ಟು ಮಿಲಿಟರಿ ಅಚೀವ್ಮೆಂಟ್ಸ್ ಆಫ್ ಅಕ್ಬರ್ ಕೇಳಿದರೆ. ನೆಕ್ಸ್ಟ್ ಒನ್ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಕೇಳಿದ್ದಾರೆ. ಓಕೆನಾ. ಇದಿಷ್ಟು ಕೂಡ ನಿಮಗೆ ಇಲ್ಲಿ ಪಾರ್ಟ್ ಡಿಯಲ್ಲಿ ಕೇಳಿರುವಂಥ ಕ್ವಶನ್ಸು. ನೆಕ್ಸ್ಟು ಪಾರ್ಟ್ ಇಯಲ್ಲಿ ಕೇಳಿದರೆ ಯಾವುದು ರೈಟ್ ಆನ್ಸರ್ ಅಂತ ನೋಡಿಕೊಂಡು ಕ್ರೊನಾಲಜಿಕಲ್ ಆರ್ಡರ್ನ ಸೆಟ್ ಮಾಡಬೇಕು. ನೆಕ್ಸ್ಟು ಮ್ಯಾಪಿಂಗ್ ಮಾರ್ಕ್ ಕೊಟ್ಟಿದ್ದಾರೆ. ಯಾವ್ಯಾವ ಟಾಪಿಕ್ನ ಮಾರ್ಕ್ ಮಾಡಬೇಕು ಅದ್ರ ಬಗ್ಗೆ ಬರಿಬೇಕು ಅಂತ. ಪಾಟಲಿಪುತ್ರ, ಹಳೆಬೀಡು, ಬಿಜಾಪುರ, ಕಲ್ಕತ್ತಾ, ದಂಡಿ ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ನಿಮ್ಮ ಹಿಸ್ಟ್ರಿ ಪ್ರಿಪರೇಟರಿ ಎಕ್ಸಾಮ್ 1ನಲ್ಲಿ ಕೇಳಿರುವಂತಹ ಕ್ವಶನ್ಸು. ಪೇಪರ್ 2ಅಲ್ಲಿ ಏನೇನು ಕ್ವಶನ್ಸನ್ನು ಕೇಳಿದರೆ ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.